ನಮಸ್ಕಾರ. ಮತ್ತೆ ಮೈಸೂರಲ್ಲಿ ಹುಲಿಘರ್ಜನೆ ಕೇಳಿ ಬಂದಿದೆ. ಕಳೆದ ವಾರವಷ್ಟೇ ಜನರ ಪ್ರಾಣಕ್ಕೆ ಕಂಟಕಪ್ರಾಯವಾಗಿದ್ದ ವ್ಯಾಘ್ರ ನಿನ್ನೆ ಮತ್ತೊಬ್ಬ ದನಗಾಯಿಯನ್ನ ಬಲಿ ತೆಗೆದುಕೊಂಡಿದೆ. ನರಭಕ್ಷಕ ಹುಲಿಗೆ ಮೈಸೂರಲ್ಲಿ 4ನೇ ವ್ಯಕ್ತಿ ಬಲಿಯಾಗಿದೆ. ನಿನ್ನೆ ಎಚ್ಡಿ ಕೋಟೆ ತಾಲೂಕಿನ ಚಿಕ್ಕಬರಗಿ ಗ್ರಾಮದ 65 ವರ್ಷದ ಬಸಪ್ಪ ಚಂಡ ವ್ಯಾಘ್ರನಿಗೆ ಬಲಿಯಾಗಿದ್ದಾರೆ. ದನ ಮೇಯಿಸುವಾಗ ಮೈ ಮೇಲೆ ಎರಗಿದ ಹುಲಿ ಬಸಪ್ಪನನ್ನ ತಿಂದು ಹಾಕಿದೆ. ಸಂಜೆಯಾದ್ರೂ ಮನೆಗೆ ಬಾರದ ಬಸಪ್ಪನನ್ನ ಹುಡುಕುತ್ತಾ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ತೆರಳುತ್ತಾ ಇದ್ದಾಗ ಮೊದಲಿಗೆ ಬಸಪ್ಪ ಧರಿಸಿದ ಚಪ್ಪಲಿಗಳು ತೆರೆತಿವೆ. ಅನತಿ ದೂರದಲ್ಲಿ ಬಸಪ್ಪನ ರುಂಡ ಕಾಣಿಸಿದೆ. ಆದರೆ ಬಸಪ್ಪನ ಮುಂಡವನ್ನ ಹುಲಿ ಎಳೆದೊಯ್ದಿದೆ. ಘಟನೆಯಿಂದ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಸದ್ಯ ಚಿಕ್ಕಬರಗಿಯಲ್ಲಿ 4 ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜಿಸಲಾಗಿದೆ. ಮೃತದೇಹ ಅರಣ್ಯದಲ್ಲೇ ಇದ್ದು ಅರಣ್ಯ ಇಲಾಖೆ ಸ್ಥಳಕ್ಕಾಗಮಿಸಿದೆ. 2 ದಿನಗಳ ಅಂತರದಲ್ಲೇ ಇಬ್ಬರನ್ನ ಬಲಿ ತೆಗೆದುಕೊಂಡಿದ್ದ ಹುಲಿ 3 ದಿನದ ಬಿಡುವನ್ನ ನೀಡಿ ಮತ್ತೊಬ್ಬನನ್ನ ತಿಂದು ಹಾಕಿದೆ. ಇದರೊಂದಿಗೆ ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನಲ್ಲಿ ಪ್ರತ್ಯೇಕ ಪ್ರಕರಣಗಳಲ್ಲಿ ಹುಲಿಗೆ 4 ಬಲಿಯಾದಂತಾಗಿದೆ. ಮತ್ತೆ ಮೈಸೂರಲ್ಲಿ ಹುಲಿಯ ಘರ್ಜನೆ ಕೇಳಿಬಂದಿದೆ. ಕಳೆದ ವಾರವಷ್ಟೇ ಜನರ ಪ್ರಾಣಕ್ಕೆ ಕಂಟಕಪ್ರಾಯವಾಗಿದ್ದಂತಹ ವ್ಯಾಘ್ರ ಮತ್ತೊಬ್ಬ ದನಗಾಯಿಯನ್ನ ನಿನ್ನೆ ಬಲಿ ತೆಗೆದುಕೊಂಡಿದೆ. ನರಭಕ್ಷಕ ಹುಲಿಗೆ ಮೈಸೂರಿನಲ್ಲಿ 4ನೇ ವ್ಯಕ್ತಿ ಬಲಿಯಾದಂತಾಗಿದೆ. ನಿನ್ನೆ ಎಚ್ಡಿ ಕೋಟೆ ತಾಲೂಕಿನ ಚಿಕ್ಕಬರಗಿ ಗ್ರಾಮದ 65 ವರ್ಷದ ಬಸಪ್ಪ ಚಂಡ ವ್ಯಾಘ್ರನಿಗೆ ಬಲಿಯಾಗಿದ್ದಾರೆ. ದನ ಮೇಯಿಸುವಂತಹ ಸಂದರ್ಭದಲ್ಲಿ ಮೈ ಮೇಲೆ ಎರಗಿದಂತಹ ಹುಲಿ ಬಸಪ್ಪನನ್ನ ತಿಂದು ಹಾಕಿದೆ. ಸಂಜೆಯಾದರೂ ಮನೆಗೆ ಬಾರದ ಬಸಪ್ಪನನ್ನ ಹುಡುಕುತ್ತಾ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ತೆರಳುತ್ತಾರೆ. ಅಂತಹ ಸಂದರ್ಭದಲ್ಲಿ ಮೊದಲಿಗೆ ಬಸಪ್ಪನ ಚಪ್ಪಲಿ ಸಿಗುತ್ತೆ. ಆ ನಂತರ ಬಸಪ್ಪನನ್ನ ಹುಡುಕುತ್ತಾ ಹೋದಂತಹ ಸಂದರ್ಭದಲ್ಲಿ ಬಸಪ್ಪ ಧರಿಸಿದ ಚಪ್ಪಲಿಗಳು ದೊರೆತ ನಂತರ ಬಸಪ್ಪನ ರುಂಡ ಕಾಣಿಸಿದೆ. ಆದರೆ ಬಸಪ್ಪನ ಮುಂಡವನ್ನ ಹುಲಿ ಎಳೆದೊಯ್ದಿದೆ. ಗ್ರಾಮಸ್ಥರು ಈಗಾಗಲೇ ಆತಂಕಕ್ಕೆ ಒಳಗಾಗಿದ್ದು ಚಿಕ್ಕಬರಗಿಯಲ್ಲಿ 4 ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ನಿಯೋಜಿಸಲಾಗಿದೆ. ಆದರೆ ಮೃತದೇಹ ಇನ್ನೂ ಕೂಡ ಅರಣ್ಯದಲ್ಲೇ ಇದ್ದು ಅರಣ್ಯ ಇಲಾಖೆ ಈಗ ಸ್ಥಳಕ್ಕೆ ಆಗಮಿಸಿದೆ. ಎಚ್ಡಿ ಕೋಟೆ ತಾಲೂಕಿನ ಚಿಕ್ಕಬರಗಿಯ ಹೆಗ್ಗಡೆ ಹಳ್ಳಿಯಲ್ಲಿ ಬಸಪ್ಪ ನಿನ್ನೆ ಈ ಒಂದು ಹುಲಿಯ ದಾಳಿಗೆ ಮೃತಪಟ್ಟಿದ್ದಾರೆ. ದನ ಮೇಯಿಸಿಕೊಂಡು ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಸಂಜೆಯ ಹೊತ್ತಿಗೆ ಹುಲಿ ದಾಳಿ ಮಾಡಿದೆ. ತಲೆ, ಕೈಕಾಲು ಭಾಗ ಹೊರತು ಇಡೀ ದೇಹವನ್ನ ತಿಂದು ಹಾಕಿದೆ ಈ ಒಂದು ಹುಲಿ. ದನ ಬಂದರೂ ಕೂಡ ಬಸಪ್ಪ ಬಾರದಿದ್ದಂತಹ ಸಂದರ್ಭದಲ್ಲಿ ಅನುಮಾನಗೊಂಡಂತಹ ಮನೆಯವರು ಮತ್ತು ಗ್ರಾಮಸ್ಥರು ಹುಡುಕಿಕೊಂಡು ಹೋದಂತಹ ಸಂದರ್ಭದಲ್ಲಿ ಭೀಕರ ಸ್ಥಿತಿಯಲ್ಲಿ ಶವದ ಅವಶೇಷ ಬಿದ್ದಿತ್ತು. ಈ ಒಂದು ಸುದ್ದಿ ಈಗ ಗ್ರಾಮದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ತಾ ಇದ್ದಂತೆ ಗ್ರಾಮಸ್ಥರು ಕೂಡ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಆದರೆ ಈಗಾಗಲೇ ಅರಣ್ಯ ಪಡೆ ಕೂಡ ಅಲ್ಲಿಗೆ ಆಗಮಿಸಿದೆ. ಆದರೆ ಬಸಪ್ಪನ ಮೃತದೇಹ ಇನ್ನೂ ಕೂಡ ಅರಣ್ಯದಲ್ಲೇ ಇದೆ. ಈಗಾಗಲೇ ಈ ಹಿಂದೆ ಕಾರ್ಯಾಚರಣೆಯನ್ನ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಮಾಡಿದ್ರು. ಆದರೆ ಕಾರ್ಯಾಚರಣೆಯನ್ನ ನಿಲ್ಲಿಸಿದ ಮರುದಿನವೇ ಮತ್ತೆ ಹುಲಿಯ ದಾಳಿ ನಡೆದಿರುವಂತದ್ದು. ಇದು ಸಹಜವಾಗಿ ಇಡೀ ಗ್ರಾಮಸ್ಥರಿಗೆ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ದಿನೇ ದಿನೇ ಈಗ ಈ ರೀತಿಯಾದ ಹುಲಿಗಳಿಗೆ ಜನರು ಬಲಿಯಾಗುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈವರೆಗೆ ಮೈಸೂರಿನಲ್ಲಿ ಹುಲಿ ದಾಳಿಗೆ 4 ಬಲಿಯಾದಂತಾಗಿದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಈಗ ವನ್ಯಜೀವಿ ತಜ್ಞರಾಗಿರುವಂತಹ ಕೃಪಾಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಪಾಕರ್ ಅವರೇ, ಒಂದು ಕಡೆ ಆನೆಗಳ ದಾಳಿ, ಇನ್ನೊಂದು ಕಡೆ ಹುಲಿಗಳ ದಾಳಿ. ಹುಲಿಗಳು ಈ ರೀತಿಯಾಗಿ ದಾಳಿ ನಡೆಸೋದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಿ? ಈಗ ನಾವು ಇದನ್ನ ತೀರಾ ಜನರಲ್ ಆಗಿ ನಾವು ಯೋಚನೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ಹುಲಿಗಳಲ್ಲಿ ಯಾವುದೋ ಒಂದು ಹುಲಿ ಈ ಒಂದು ಅಪರೂಪದ ಇದನ್ನ ನಡೆಸ್ತಾ ಇರೋಂತದ್ದು, ಅಂದ್ರೆ ಬಹಳ ಸ್ಟ್ರೇಂಜ್ ಬಿಹೇವಿಯರ್ ಅಂತ ಹೇಳ್ತೀವಿ. ಯಾಕಂದ್ರೆ ಸಾಮಾನ್ಯವಾಗಿ ಹುಲಿಗಳು ಬಹಳ ನಾಚಿಕೆ ಸ್ವಭಾವದವು. ಅವು ಮನುಷ್ಯನಿಂದ ಸ್ವಲ್ಪ ದೂರ ಇರೋಕೆ ಟ್ರೈ ಮಾಡ್ತವೆ. ಇದಕ್ಕೆ ಬೇರೆ ಕಾರಣಗಳಿರ್ತವೆ. ಈಗ ಯಾಕಂದ್ರೆ ಯಾರು ಆ ಹುಲಿ ನೋಡಿಲ್ಲ, ಅದು ಯಾವ ರೀತಿ ಇದೆ, ಏನಾಗಿರ್ಬೋದು ಅಂತ. ಯಾಕೆಂತಂದ್ರೆ ಈಗ ಹುಲಿ ಒಂದ್ ಪಕ್ಷ ಅದು ವಯಸ್ಸಿತ್ತು, ಅದು ಏನು ಕಾಡಲ್ಲಿ ಸ್ವಂತ ತನಗ್ ತಾನೇ ಏನು ಹಿಡಿದು ಬದುಕಕ್ಕೆ ಸಾಧ್ಯ ಆಗದೇ ಇರೋಂತ ಪರಿಸ್ಥಿತಿಗಳು ಕೆಲವು ಸಲ ಈ ರೀತಿ ಮಾಡಬಹುದು ವಯಸ್ಸಾಗಿ ಕಡೆ ಹಂತದಲ್ಲಿ. ಅಥವಾ ಏನಾದ್ರೂ ಪೆಟ್ಟಾಗಿ ಅವು ಹಿಡಿಯಕ್ಕಾಗದೇ ಇರೋ ಸಾಮರ್ಥ್ಯ ಕಳ್ಕೊಂಡು ಸ್ವತಃ ಈ ರೀತಿ ಆಗ್ಬೋದು ಅಂತ. ಯಾಕಂದ್ರೆ ನಾವು ಇಡೀ ಇತಿಹಾಸದಲ್ಲಿ ನೋಡಿದ್ರೆ ನಮ್ ದಕ್ಷಿಣ ಭಾರತದಲ್ಲಿ ನರಭಕ್ಷಕ ಹುಲಿಗಳನ್ನು ದಾಖಲೆಗಳೇ ಇಲ್ಲ. ಹಂಗಾಗಿ ಇದು ಬಹಳ ಸ್ಟ್ರೇಂಜ್ ಒಂದು ಇನ್ಸಿಡೆಂಟ್ ಅಂತ ನಾವು ಹೇಳ್ಬೋದು. ಇದಕ್ಕೆ ಈಗ ಅರಣ್ಯ ಇಲಾಖೆ ಆಗ್ಲಿ ಯಾರು ಸ್ವತಃ ಇದನ್ನ ಹೊಳೆ ಮಾಡಕ್ ಆಗಲ್ಲ. ಯಾಕಂದ್ರೆ ಒಂಥರ ಆಕ್ಸಿಡೆಂಟ್ ತರ ಇದು. ಹಂಗಾಗಿ ಈಗ ಏನ್ ಮಾಡ್ಬೇಕಾಗತ್ತೆ, ನಾವು ಇದನ್ನ ಎಲ್ಲಾದ್ರೂ ಕರೆಕ್ಟ್ ಆಗಿ ಇದೇ ಹುಲಿನೇ ಹಂಗ್ ಮಾಡ್ತಾ ಇದೆ ಅಂತ ಹೇಳಿ ಅದನ್ನ ಪತ್ತೆ ಮಾಡಿ ಅದನ್ನ ಆಕ್ಚುಲಿ ಕೊಲ್ಬಹುದು ನೇರವಾಗಿ. ಅದು ಒಂದೇ ದಾರಿ ಅಂತ ಇರೋದು. ಅಂದ್ರೆ ಈಗ ಇದನ್ನ ನಾವು ನರಭಕ್ಷಕ ಹುಲಿ ಅಂತಾನೆ ಕರಿಬಹುದಾ ಹೇಗೆ ಅಂತ?
ಈಗ ಹೇಳ್ಬೋದು, ಯಾಕಂದ್ರೆ 3-4 ಇನ್ಸಿಡೆಂಟ್ ಒಂದೇ ಇದ್ರಲ್ಲಿ ಆಗಿರೋದ್ರಿಂದ ಅದನ್ನ ನರಭಕ್ಷಕ ಅಂತ ಹೇಳ್ಬೋದು. ನರಭಕ್ಷಕ ಅನ್ನೋದಕ್ಕಿಂತ ಅದು ಬಹುಶಃ ಅಸಹಾಯಕ ಸ್ಥಿತಿ ಇರ್ಬೋದು. ಅಂದ್ರೆ ಬೇರೆ ನಿಜವಾದ ಕಾಡು ಪ್ರಾಣಿಗಳನ್ನ ಹಿಡಿಯೋ ಸಾಮರ್ಥ್ಯ ಕಳ್ಕೊಂಡಿರ್ಬೋದು ಯಾವ್ದಾದ್ರು ಕಾರಣಗಳಿಂದ. ನಾನು ಅದು ಇಂಜುರೀಸ್ ಇರ್ಬೋದು, ವಯಸ್ಸಾಗಿರ್ಬೋದು, ಈ ತರ ಎಲ್ಲ. ಸೊ ಹಂಗಾಗಿ ಬದುಕೋ ಸ್ಟೇಜ್ ಅಲ್ಲಿ ಲಾಸ್ಟ್ ಅಲ್ಲಿ ಹೆಂಗಾದ್ರೂ ಬದುಕ್ಬೇಕಲ್ಲ. ಸೊ ಮನುಷ್ಯನಷ್ಟು ಹಿಡಿಯಕ್ಕೆ ಯಾವ್ದು ಸಾಧ್ಯ ಆಗಲ್ಲ ಸಿಗೋಕೆ. ಈಗ ಒಂದ್ ದನ ಹಿಡಿಯೋದು ಕಷ್ಟ ಆಗತ್ತೆ, ಮನುಷ್ಯ ಹಿಡಿಯೋದು ಸುಲಭ ಆಗತ್ತಲ್ಲ. ಸೊ ಹಂಗಾಗಿ ಬದುಕಕ್ಕೆ ಈ ತರ ಒಂದು ಬಹಳ ಸುಲಭವಾದ ದಾರಿ ಹುಡ್ಕೊಂಡಿರ್ಬೋದಾ ಅಂತ ಒಂದ್ ಮೇಲ್ ನೋಡ್ತಲ್ಲಿ ಕಾಣಂತದ್ದು. ಆದ್ರೆ ಇದನ್ನ ನಾ ಹೇಳೋದು ಕೊಂದು ಹಾಕ್ಬೇಕಂತ ಗೊತ್ತು ಮಾಡಿ ಅಷ್ಟು ಸುಲಭದ ಕೆಲ್ಸನೂ ಅಲ್ಲ ಅದು. ಯಾಕೆಂತಂದ್ರೆ ಈಗ ಅದೇ ಹುಲಿಯಿಂದ ಹೆಂಗ್ ಗೊತ್ತಾಗುತ್ತೆ? ಈಗ ಕಂಡಿದ್ ಹುಲಿ ಯಾವ್ದಕ್ಕೂ ಹೊಡಿಬೋದಲ್ಲ ನಾವು. ಸೊ ಹಂಗಾಗಿ ನಾವು ಬಹಳ ಸ್ವಲ್ಪ ಎಚ್ಚರಿಕೆಯಿಂದ ಯಾವ ಹುಲಿ ಇದು ಮಾಡ್ತಾ ಇದೆ ಅಂತ ಒಂದು ಗಮನ ಹರಿಸ್ತೀವಿ ಒಂದ್ 2-3 ದಿನ. ಅದು ಒಂದು ಬಹಳ ಎಚ್ಚರಿಕೆಯಿಂದ ನೋಡಿ ನಂತರ ಅದನ್ನ ಶೂಟ್ ಮಾಡ್ಬೋದು ಅಂತ ಕಾಣುತ್ತೆ. ಅದ್ರಲ್ಲಿ ಏನ್ ತಪ್ಪಾಗಲ್ಲ. ಅಂದ್ರೆ ಗ್ರಾಮಸ್ಥರು ಹೇಳ್ತಾರೆ ಕೇವಲ ಇದು ಒಂದೇ ಆಗಿರ್ಲಿಕ್ಕಿಲ್ಲ, ಅಥವಾ ಎರಡು ಹುಲಿಗಳು ಇರಬಹುದು ಅಂತ ಮೊನ್ನೆ ಕಾರ್ಯಾಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಕೂಡ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಅಂದ್ರೆ ಒಂದೇ ಮಾಡತ್ತೆ ಅಂತ ಅನ್ಸತ್ತ ಅಥವಾ ಬೇರೆ ಬೇರೆ ಹುಲಿಗಳು ಈ ರೀತಿ? ಇದು ಒಂದೇ ಹುಲಿ ಮಾಡಿರಂತದ್ದು ನಾ ಹೇಳ್ದೆ ಅಲ್ಲ. ಈಗ ಇದುವರೆಗೂ ನಮಗೆ ದಾಖಲೆಗಳೇ ಇಲ್ಲ ಈ ತರ ಹಿಡಿದಿದ್ದೆಲ್ಲ ಇದಾವಲ್ಲ. ನಮಗೆ ಹಿಮಾಲಯದಲ್ಲಿ ಸ್ವತಂತ್ರ ಸಮಯದಲ್ಲಿ ಆಗ್ತಾ ಇತ್ತು, ಸ್ವತಂತ್ರ ಪೂರ್ವದಲ್ಲಿ ಆ ತರ ಆಗಿತ್ತಲ್ಲಿ. ಅದಕ್ಕೂ ಸಾಕಷ್ಟು ಕಾರಣಗಳಿತ್ತಲ್ಲಿ, ಬೇರೆ ಕಾರಣಗಳಿತ್ತು, ಸುಮ್ಮನೆ ಹಿಡಿತಾ ಇರ್ಲಿಲ್ಲ ನಾವು. ಸೊ ದಕ್ಷಿಣ ಭಾರತದಲ್ಲಂತೂ ಇದು ಸಾಧ್ಯನೇ ಇಲ್ಲ. ಸೊ ಇದೇನು ಬೇರೆ ಕೇಸ್ ಇದೆ. ಸೊ ಬಟ್ ಇಷ್ಟೊಂದು ಆತಂಕ ಒಂದು ಸೃಷ್ಟಿ ಮಾಡಿರೋದ್ರಿಂದ ಇದಕ್ಕೆ ನಾವು ಜಾಸ್ತಿ ಚಾನ್ಸ್ ತಗೊಳಕ್ ಆಗಲ್ಲ. ಇದನ್ನ ಪತ್ತೆ ಮಾಡಿ ಕೊಂದು ಈ ಸಮಸ್ಯೆನ ಪರಿಹಾರ ಮಾಡ್ಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವ ರೀತಿಯಾಗಿ ಇದನ್ನ ಒಂದು ಹಿಡಿಯುವಂತ ಪ್ರಯತ್ನ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ? ಯಾವ ರೀತಿ ಹಿಡಿಬಹುದು ಇದನ್ನ? ಯಾಕಂದ್ರೆ ಜನರು ಕೂಡ ನೋಡಿಲ್ಲ ಅಂತ ಹೇಳ್ತಾರೆ. ಅದೇ ಸಮಸ್ಯೆ. ಈಗ ಈ ಹುಲಿಗಳಿದಾವಲ್ಲ, ಅವು ಏನಂದ್ರೆ ಒಂದ್ ರೀತಿ ಕಣ್ಣು ಮುಚ್ಚಾಲೆ. ಈಗ ನೇರವಾಗಿ ಆನೆ ತರ ಓಪನ್ ಆಗಿ ಬರಲ್ಲ, ಕಾಣಲ್ಲ ಅವು. ಹೌದು. ಸೊ ಇವು ಎಲ್ಲಿದ್ದಾವೆ ಅನ್ನೋದು ಗೊತ್ತಾಗಲ್ಲ. ಯಾವ್ದೋ ಒಂದ್ ಪದೇ ಒಳಗೆ ಮಲಗಿದ್ರು ಗೊತ್ತಾಗಲ್ಲ. ಅವು ಇವರಿಗೆ ಎಲ್ಲಾದ್ರೂ ಇವ್ರು ನಿಂತಿದ್ದ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ಕಣ್ಣಿಗೆ ಬೀಳ್ಬೇಕು ಹೊರತು ಇವ್ರಿಗೆ ಹುಲಿ ಹುಡ್ಕೋದಂತೂ ಬಹಳ ಕಷ್ಟದ ಕೆಲಸ ಕಾಡಲ್ಲಿ. ಆಮೇಲೆ ಈಗ ಸಮಯ ಇದೆ ಅಲ್ಲ, ಈಗ ನಾ ಹೇಳಿದ್ರೆ ತುಂಬಾ ಬೇಸಿಗೆ ಇದ್ದಾಗ ಒಂದ್ ಪಕ್ಷ ನೀರುಗಳು ಎಲ್ಲೆಲ್ಲಿದಾವೆ, ನೀರಿನ ಮೂಲಗಳು, ಅಲ್ಲೆಲ್ಲ ಜನರನ್ನ ಹಾಕೊಂಡು ಇವರು ಬರುತ್ತಾ ಅಂತ ಕಾಯ್ಬೋದು. ಆದ್ರೆ ಅದೆಲ್ಲದಕ್ಕಿಂತ ಬಹಳ ಕಷ್ಟವಾದ ಪ್ರಶ್ನೆ ಅಂತಂದ್ರೆ ಈಗ ಅದೇ ಹುಲಿನ ಅಲ್ವಾ ಅಂತ ಇಷ್ಟನ್ನು ನೋಡ್ಬೇಕಾಗತ್ತಲ್ಲ ಅವರು. ಸೊ ಹಂಗಾಗಿ ಇದು ಬಹಳ ಸವಾಲಿನ ಕೆಲಸ. ಅರಣ್ಯ ಇಲಾಖೆ ಆಗ್ಲಿ, ಪೊಲೀಸ್ ಆಗ್ಲಿ, ಅಥವಾ ಯಾವುದೇ NGO ಆಗ್ಲಿ ಇದು ಬಹಳ ಕಷ್ಟ ಇದೆ. ಇದನ್ನ ಹೆಂಗಾದ್ರೂ ಮಾಡಿ ನಿಭಾಯಿಸ್ಬೇಕು. ಈಗ ಒಂದ್ ಪಕ್ಷ ಎಲ್ಲೋ ಈಗ ಹಿಡಿದಿದೆ, ಯಾರೋ ಒಬ್ಬರು ಹಿಡಿತೋ, ಏನಾದ್ರು ಪ್ರಾಣಿ ಹಿಡಿತೋ, ಅದನ್ನ ಅಬ್ಸರ್ವ್ ಮಾಡಿ ಅಲ್ಲಿ ಕಾಯ್ದು ಹೊಡಿಬೇಕಾಗತ್ತೆ ಅದನ್ನ. ಅಲ್ಲ, ಬಲೆ ಬೀಸೋದಾದ್ರೂ ಹೇಗೆ ಅಂತ ಅಂದ್ರೆ ಈಗ ಬೇರೆ ಏನಾದ್ರೂ ಪ್ರಯತ್ನಗಳನ್ನ ಮಾಡಬಹುದಾ? ಬೇರೆ ಪ್ರಯತ್ನ ಆಗದೆ ಇಲ್ಲ. ಯಾಕಂದ್ರೆ ನಾ ಹೇಳಿದ್ದು ಮಿಸ್ಟೇಕ್ ಆಗ್ಬಾರ್ದಲ್ಲ. ಈಗ ಬೇರೆ ಹುಲಿ ಈ ಹುಲಿಗೆ ಕನ್ಫ್ಯೂಷನ್ ಮಾಡ್ಕೊಂಡು ಬೇರೆ ಹುಲಿ ಹೊಡಿಯೋದು ತಪ್ಪಾಗತ್ತೆ. ಅದಕ್ಕೆ ಸ್ವಲ್ಪ ಈಗ ಅಷ್ಟು ಸಮಯದವರೆಗೆ ಈ ಹಳ್ಳಿಯವರು ಆ ದಿಕ್ಕಲ್ಲಿ ಹೋಗ್ಬಾರ್ದು. ಗಾಡಿಗೆ ಅವ್ರ ದನ ಒಟ್ಟು ತಗೊಂಡೋಗೋದಾಗ್ಲಿ ಮತ್ತೊಂದನ್ನ ಬೇಡ್ಬೇಕು ಒಂದ್ ಸ್ವಲ್ಪ 15-20 ದಿನ. ಅರಣ್ಯ ಇಲಾಖೆಯವರಿಗೆ ಕಂಪ್ಲೀಟ್ ಅವ್ರಿಗೆ ಒಂದು ಫ್ರೀಡಮ್ ಕೊಡ್ಬೇಕು ಈಗ ಇದು ಆಪರೇಟ್ ಮಾಡಕ್ಕೆ. ಸೊ ಅಷ್ಟರೊಳಗೆ ಏನಾಗುತ್ತೆ ನೋಡ್ಬೇಕು ಈ ಟೈಮಲ್ಲಿ. ಇದು ಒಂದೇ ದಾರಿ. ಧನ್ಯವಾದಗಳು ಕೃಪಾಕರ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಗ್ರಾಮಸ್ಥರಾಗಿರುವಂತಹ ನಿಂಗಯ್ಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿಂಗಯ್ಯ ಅವರೇ, ಈ ಒಂದು ಹುಲಿ ದಾಳಿ ಪದೇ ಆಗ್ತಾ ಇದೆ. ಈಗ 4 ಜನರನ್ನ ಬಲಿ ಪಡ್ಕೊಳ್ತಿರುವಂತದ್ದು, ನಿಮ್ಮ ಕಣ್ಣಿಗೇನಾದ್ರೂ ಈ ಹುಲಿ ಬಿದ್ದಿದ್ಯಾ? ನಿಮ್ಮ ಗಮನಕ್ಕೆ ಬಂದಿದೆಯಾ ಈ ಹುಲಿ ಬರ್ತಾ ಇದೆ ಅನ್ನುವಂಥದ್ದೇನಾದ್ರೂ ಗಮನಕ್ಕೆ ಬರ್ತಾ ಇದೆಯಾ? ಅಲ್ಲಿ ಹೇಗೆ ಹುಲಿ ನಾವು ಅಲ್ಲಿ ಮೇಡಮ್ ಅಲ್ಲಿ ಇಲ್ಲಿ ನರಾಡಿ ಆಯ್ತಲ್ಲ ನೋಡಿ ಮೇಡಮ್. ನರಾಡಿ ಆದ್ಮೇಲೆ ಒಂದು 3 ದಿನ ಕಳೆದ್ಮೇಲೆ ಸೀಗೆವಾಡಿ ಅಂತದ ಅಲ್ಲಾಯ್ತು. ಅಲ್ಲಾದಾಗ ಅಲ್ಲಿ ಸುತ್ತಮುತ್ತಲ್ಲೇ ಇತ್ತು. ಇವರು ಅರಣ್ಯ ಇಲಾಖೆಯವರು ಬಂದಾಗ ಇವರು ನಾವು ಹಿಡಿತೀವಿ, ಹಿಡಿದ್ಬಿಟ್ಟು 4 ಕಾಲ ತಂದು ಹಿಡಿದ್ಬಿಟ್ಟು ಅದನ್ನ ಬೇರೆ ಹೊರಗಡೆ ಬಿಡ್ತೀವಿ ಅಂತ ಹೇಳಿದ್ರು ಹೊರತು ಬೇರೆ ಏನು ಕೆಲಸ ಮಾಡಲಿಲ್ಲ ಇವರು. ಅರಣ್ಯ ಇಲಾಖೆಯವರು ಅವತ್ತು ಅಲ್ಲೇ ಇರ್ತದು, ಸೀಗೆವಾಡಿಲೇ ಇತ್ತು. ಅವತ್ತು ಬೆಳಿಗ್ಗೆ 10:00 ಹೊಡೆದಿರೋದು. ಬೆಳಿಗ್ಗೆ 10:00 ವ್ಯಕ್ತಿ ಬರ್ಬೇಕಾದ್ರೆ 10:00 ಅವ್ನು ಹೊಡೆದು ಇನ್ನೊಬ್ಬನ್ ಗಾಯ ಮಾಡಿದ್ದು. ಆದ್ರೂ ಅವತ್ತು ಇವರು ಏನು ಎಲ್ಲಿ STFನವ್ರು ಬಂದಿದ್ರು, ಎಲ್ಲ ಆನೆಗಳು ಬಂದಿದ್ದ, ಏನು ಕೆಲಸ ಮಾಡಿಲ್ಲ ಇವರು. ಜೊತೆಗ ಅಲ್ಲಿಗೂ ಇಲ್ಲಿಗೂ ಸುಮಾರು ಒಂದು 20 ಕಿಲೋಮೀಟರ್ ದೂರ ಆಗುತ್ತೆ ಅದು ಬರ್ಬೇಕಾದ್ರೆ. ಈಗ ನಿನ್ನೆ ಇಲ್ಲಿ ನಮ್ಮಲ್ಲಿ ನಿನ್ನೆ ಒಂದು 4 ಗಂಟೆ ಸಮಯದಲ್ಲಿ ಮಾಡಿ ನಮ್ಗ ಜಾತ್ರೆ ಇತ್ತು. ಜಾತ್ರೆಗಾದ್ರೀಗ ಇದು ಗೊತ್ತಿಲ್ಲ, ಎಲ್ಲ ತಿನ್ಬಿಟ್ರಪ್ಪಲು.
ಒಂದು ತಲೆ ಚಿಪ್ ಮಾತ್ರ ಮಡಗಿದೆ ಹುಲಿ. ಯಾಕಂದ್ರೆ ಇಲ್ಲಿ ಗ್ರಾಮಸ್ಥರು ನಮ್ಮ ಗ್ರಾಮಸ್ಥರು ಏನಂತೇವ್ರ ಅಂದ್ರ ಈ ಅರಣ್ಯ ಇಲಾಖೆಯವರು ದನಗಳ ಬಿಡ್ಬೇಕಾಯ್ತು. ಇದು ದನ ಒಂದು ಆಹಾರ ಅದಕ್ಕ ಅಂದ್ರೆ ಸೋಮವಾರ ಅಷ್ಟೇ ಅವರು ಕಾರ್ಯಾಚರಣೆಯನ್ನ ನಿಲ್ಸಿದ್ರಲ್ವಾ? ಇಲ್ಲ, ಸೋಮವಾರ ಅವ್ರು 3 ದಿನ ಆಯ್ತು ನಿಲ್ಸಿ. ಅವರು ಕಾರ್ಯಾಚರಣೆ ನಿಲ್ಸಿ 3 ದಿನ ಆಯ್ತು. 2 ದಿನ ನಮ್ ಕಣ್ಣು ನೋಡ್ಸಕ್ ಮಾತ್ರ STFನವರು ಮತ್ತೆ ಆನೆಗಳು ತಂದು ನಮ್ ಕಣ್ಣು ನೋಡ್ಸಕ್ ಮಾತ್ರ ಮಾಡಿದ್ರು ಅಷ್ಟೇ. 3 ದಿನ ಆಯ್ತು ಅವ್ರು ನಿಲ್ಸಿ. ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಿದ್ರು ಅವರಲ್ಲಿ, ಹೇಗೆ? ಅದೇ ಈಗ ರೋಡ್ಲಿ ಅದು ಒಂದು ಮಟ್ಗೇರಿ ಕಾಡು ಅಂತದ, ಅಲ್ಲಿ ರೋಡ್ಲಿ ನಿಂತ್ಕೊಳ್ಳೋದು ಅಷ್ಟ್ ಬಿಟ್ರೆ ಇನ್ನೇನು ಒಳಗಡೆ ಹೋಗಿ ಅಥವಾ ಆನೆ ಒಂದು ಹೋಗೋದು ಅದೆಲ್ಲ ಇದು ಮಾಡಿಲ್ಲ. ಫುಲ್ ಕಾಡಂಚಿದು ಫುಲ್ ಅಲ್ಲಿಂದ ಮಟ್ಗೇರಿಯಿಂದ ಇಲ್ಲಿ ಬ್ಯಾಲ್ಕುಪ್ಪವರೆಗೂ ಕಾಡಂಚು. ನಾವು ಇರೋದೇ ಕಾಡ್ಲಿ ಬಿಡಿ ಕಾಡಂಚು ಇರೋದು. ಓಕೆ ಓಕೆ, ಧನ್ಯವಾದಗಳು ನಿಂಗಯ್ಯ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ. ಕಳೆದ ವಾರವಷ್ಟೇ ಜನರ ಪ್ರಾಣಕ್ಕೆ ಕಂಟಕ ಆಗಿದ್ದಂತಹ ವ್ಯಾಘ್ರ ನಿನ್ನೆ ಮತ್ತೊಬ್ಬ ದನಗಾಯಿಯನ್ನ ಬಲಿ ತೆಗೆದುಕೊಂಡಿದೆ. ನರಭಕ್ಷಕ ಹುಲಿಗೆ ಮೈಸೂರಲ್ಲಿ 4ನೇ ವ್ಯಕ್ತಿ ಬಲಿಯಾಗಿದೆ. ಇನ್ನು HD ಕೋಟೆ ತಾಲೂಕಿನ ಚಿಕ್ಕಬರಗಿ ಗ್ರಾಮದ 65 ವರ್ಷದ ಬಸಪ್ಪ ಚಂಡ ವ್ಯಾಘ್ರನಿಗೆ ಬಲಿಯಾಗಿದ್ದಾರೆ. ದನ ಮೇಯಿಸುವಂತಹ ಸಂದರ್ಭದಲ್ಲಿ ಮೈಮೇಲೆರಗಿದ ಹುಲಿ ಬಸಪ್ಪನನ್ನ ತಿಂದು ಹಾಕಿದೆ. ಸಂಜೆಯಾದರೂ ಮನೆಗೆ ಬಾರದ ಬಸಪ್ಪನನ್ನ ಹುಡುಕುತ್ತಾ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ತೆರಳುತ್ತಾ ಇದ್ದಾಗ ಮೊದಲಿಗೆ ಬಸಪ್ಪ ಧರಿಸಿದ ಚಪ್ಪಲಿಗಳು ದೊರೆತಿವೆ. ಅನತಿ ದೂರದಲ್ಲಿ ಬಸಪ್ಪನ ರುಂಡ ಕಾಣಿಸಿದೆ. ಆದರೆ ಬಸಪ್ಪನ ಮುಂಡವನ್ನ ಹುಲಿ ಎಳೆದೊಯ್ದಿದೆ. ಈ ಘಟನೆಯಿಂದ ಗ್ರಾಮಸ್ಥರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಗ್ರಾಮಸ್ಥರಾಗಿರುವಂತಹ ವೆಂಕಟೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ ಅವರೇ, ಈಗಾಗಲೇ ಅರಣ್ಯ ಇಲಾಖೆಯ ಸಿಬ್ಬಂದಿ ಬಂದಿದ್ದಾರಾ? ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರಾ? ಹೇಗೆ? ಬಂದಿಲ್ಲ ಮೇಡಮ್, ಅರಣ್ಯ ಅಧಿಕಾರಿಗಳು ಬಂದಿಲ್ಲ ಮೇಡಮ್. ಪೊಲೀಸ್ ಅವರು ಮಾತ್ರ ಬಂದಿದ್ದಾರೆ. ಅರಣ್ಯ ಅಧಿಕಾರಿಗಳು ಒಬ್ರು ಸುದ್ದಿ ಇಲ್ಲ. ನಾವು ಸವಾ ನೋಡಕಂತ ಬಾಡಿ ನೋಡಕಂತ ಹೋಗಿದ್ವು. ಪೊಲೀಸ್ ಅವರು ಒಳಗಡೆ ಬಿಡಿಲ್ಲ ನಮ್ನ. ಗೋಡೆ ಮಾತ್ರ ಸಿಪ್ಪಲ್ ಇದೆ ಅಷ್ಟೇ. ಮತ್ತೇನ್ ಬಾಡಿ ಮಾತ್ರ ಕಾಣ್ತಾ ಇಲ್ಲ ನಮ್ಗೆ. ಬಾಡಿ ತೋರಿಸಿಲ್ಲ, ಬಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಾಡಿ ಬಂದು ತಂದು ಕೊಟ್ಟಿಲ್ಲ ಮೇಡಮ್ ಇನ್ನು. ಒಳಗಡೆನೆ ಬಿಡ್ತಾ ಇದ್ದಾರೆ. ಓಕೆ, ಅಂದ್ರೆ ಈಗ ಅಲ್ಲಿ ಆ ಪ್ಲೇಸ್ಗೆ ಹೋಗೋದಕ್ಕೆ ಬಿಡ್ತಾ ಇಲ್ವಾ? ಹೇಗೆ ಬಿಡ್ತಾ ಇಲ್ಲ ಮೇಡಮ್, ಬಾಡಿ ನೋಡಕ್ಕೆ ಬಿಡ್ತಾ ಇಲ್ಲ ನಮ್ನ. ಈಗ ಯಾರ್ಯಾರು ಬಂದಿದ್ದಾರೆ ಅಲ್ಲಿಗೆ? ಮೇಡಮ್ ತಹಸೀಲ್ದಾರ್ ಬಂದಿದ್ದಾರೆ ಕೋಟೆಯಿಂದ. ಮತ್ತೆ ಅರಣ್ಯ ಅಧಿಕಾರಿಗಳು ಒಬ್ರು ಸತ್ತಿಲ್ಲ ಮೇಡಮ್. ಓಕೆ ಓಕೆ, ಅಂದ್ರೆ ಈಗ ಈ ಹಿಂದೆ ಕೂಡ ಅವರು ಕಾರ್ಯಾಚರಣೆ ಮಾಡೋದಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಯಾವುದೇ ಒಂದು ಸಫಲ ಆಗ್ಲಿಲ್ಲ, ಕಾರ್ಯಾಚರಣೆ ಅವ್ರಿಗೆ ಸಿಕ್ಕೂ ಇಲ್ಲ ಕೂಡ. ಒಂದೇ ಹುಲಿ ಈ ರೀತಿಯಾಗಿ ಮಾಡುತ್ತೆ ಅಂತ ಅನ್ಸುತ್ತಾ ನಿಮ್ಗೆ, ಅಥವಾ ಬೇರೆ? ಒಂದೇ ಹುಲಿ ಈ ರೀತಿ ಮಾಡ್ತಿದೆ ಮೇಡಮ್. ಅಂದ್ರೆ ಈಗ ನಾವು ಈಗ ಅವ್ರಿಗೋಸ್ಕರ ನಾವು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸದ್ಯಕ್ಕೆ ನಮ್ನ ಏನು ತನಿಖೆ ತಗತಿಲ್ಲ ಅವರು. ಪೊಲೀಸ್ ಅವ್ರು ಮಾತ್ರ ನಮ್ನ ಒಳಗಡೆ ಬಿಡ್ತಾ ಇಲ್ಲ ನೋಡಕ್ಕೆ. ಬಾಡಿನ ಬಾಡಿ ತಂದ್ಕೊಡ್ತೀವಿ ಅಂತ ಬೆಳಗ್ಗೆ 7 ಗಂಟೆಯಿಂದ ಹೇಳ್ತಾರೆ, ಇನ್ನೂ ತಂದ್ಕೊಟ್ಟಿಲ್ಲ ಮೇಡಮ್. ಪೊಲೀಸರು ಅಂದ್ರೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಈಗ ಇನ್ನು ನೀವು ಗ್ರಾಮಸ್ಥರು ನೀವು ಕೂಡ ಪ್ರತಿಭಟನೆಯನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದೀರಾ? ಅದ್ರ ಜೊತೆ ಮೇಡಮ್ ಅವ್ರು ಏನ್ ಮಾಡ್ತಾರೆ, ತಂದ್ಕೊಡ್ತೀವಿ ಬಾಡಿ ನಡ್ರಪ್ಪ, ನೀವು ಸೈಡ್ಗೆ ನಡ್ರಪ್ಪ ಅಂತ ಹೇಳ್ತಿದ್ದಾರೆ. ಇನ್ನು ತಂದ್ಕೊಡ್ತಿಲ್ಲ, ನಾವು ಅಲ್ಲೇ ಇದ್ದೀವಿ ಮೇಡಮ್. ಎಷ್ಟೊತ್ತಿಗೆ ಬರ್ತಾರಂತ ಅರಣ್ಯ ಇಲಾಖೆ ಸಿಬ್ಬಂದಿ? ಸರಿ, ಏನ್ ಹೇಳ್ತಿಲ್ಲ ಮೇಡಮ್ ಅವರು. ಅರಣ್ಯ ಇಲಾಖೆ ಕಳಿಸಿ ಅಂತ ಹೇಳಿದ್ರೆ ಆಯ್ತು ಕಳಿಸಿ ಹಿರಿಯ ಅಂತ ಹೇಳ್ತಿದ್ದಾರೆ ಅಷ್ಟೇ. ಇನ್ನು ಅವರು ಬಂದಿಲ್ಲ, ಏನಿಲ್ಲ ಮೇಡಮ್. ಈಗ ಜಿಲ್ಲಾಧಿಕಾರಿ ಅವರೆಲ್ಲ ಬಂದಿದ್ದಾರಾ? ಜಿಲ್ಲಾಧಿಕಾರಿ ಬಂದಿಲ್ಲ ಮೇಡಮ್, ಇನ್ನು ತಾಲೂಕು ಆಫೀಸ್ ತಹಸೀಲ್ದಾರ್ ಮಾತ್ರ ಬಂದಿದ್ದಾರೆ ಅಷ್ಟೇ. ಓಕೆ, ಈಗ ಈ ರೀತಿಯಾಗಿ ಪದೇ ಪದೇ ಆಗ್ತಾ ಇದೆಯಲ್ಲ, ಮೊನ್ನೆಯಿಂದ ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅರಣ್ಯ ಇಲಾಖೆಯವರು? ಅರಣ್ಯ ಇಲಾಖೆ ಹಿಡಿದಿದ್ದೀವಿ, ಸಾಯಿಸ್ತೀವಿ, ಇಲ್ಲ ತಗೊಂಡೋಗ್ಬಿಡ್ತೀವಿ ಅಂತ ಹೇಳ್ತಾರೆ ಮೇಡಮ್. ಅವ್ರು ಮೊನ್ನೆ 3 ಆನೆ ಹೊಡ್ಕೊಂಡ್ ಬಂದಿದ್ರು, ನೋಡಿದ್ರು ಸಿಗ್ಲಿಲ್ಲ, ಹೊರಟೋದ್ರು. ಇವಾಗ ಪೊಲೀಸ್ ಅವರು ನಾವು 70 ಗುಂಡು ಹಾರಿಸಿದೀವಿ, ಪೊಲೀಸ್ ಸತ್ತೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಮೇಡಮ್. ಅಲ್ಲೆಲ್ಲ ಒಳಗಡೆ ಚೆಕ್ ಮಾಡೋದು ಬಿಡ್ತಾ ಇಲ್ಲ ನಮ್ನ. ಓಕೆ, ಅಂದ್ರೆ ಈಗ ಮೊನ್ನೆಯಿಂದ ಕೂಡ ಈ ರೀತಿಯಾಗಿ 4 ಜನರನ್ನ ಬಲಿ ತೆಗೆದುಕೊಂಡಿದೆ. ಸೊ ಈಗ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ಬಗ್ಗೆ ಯಾವುದೇ ಮಾಹಿತಿ ಕೂಡ ಕೊಡ್ತಾ ಇಲ್ವಾ ಪೊಲೀಸರು ಅಲ್ಲಿ? ಏನು ಕೊಡ್ತಾ ಇಲ್ಲ ಮೇಡಮ್. ಫಾರೆಸ್ಟ್ ಒಳಗಡೆ ಬಿಡ್ತಾ ಇಲ್ಲ ಮೇಡಮ್, ಅರಣ್ಯ ಒಳಗಡೆ ಬಿಡ್ತಾ ಇಲ್ಲ. ಅಂದ್ರೆ ಈಗ ಹುಲಿ ಏನಾದ್ರು ಬರುವಂತಹ ಸಂದರ್ಭದಲ್ಲಿ ಗೊತ್ತಾಗತ್ತಾ? ಹೆಂಗೆ ಇವೆಲ್ಲ ಯಾರ ಜನರಿಗೆ ಗೊತ್ತಾಗತ್ತಾ? ಹೇಗೆ ಇದು ಗೊತ್ತಾಗಲ್ಲ ಮೇಡಮ್. ಅದೇನಾದ್ರು ನಾವು ಒಳ್ಳೆ ಜಮೀನಲ್ಲಿ ದನ ಮೇಯಿಸಿರಲ್ವಾ, ಅವಾಗ ನಾವು ಕಾಡಂಚಲ ಇರೋದು, ಅದು ಬಂದು ಕಾಡಂಚಲ ಬೇಯಿಸಿ ನಾವು ಸೈಡ್ ಅಲ್ಲಿ ಇದ್ದಾಗ ಎಗ್ರಿ ಎತ್ಕೊಂಡು ಹೋಗ್ಬಿಡುತ್ತೆ. ಓಕೆ, ನಿನ್ನೆ ಎಷ್ಟು ಹೊತ್ತಿಗೆ ಗೊತ್ತಾಯ್ತು ನಿಮ್ಗೆ ಇದು? ನಿನ್ನೆ 2 ಗಂಟೆಗೆ ಗೊತ್ತಾಯ್ತು ಮೇಡಮ್. 3 ಗಂಟೆಗೆ ನಮ್ಗೆ. ಅಂದ್ರೆ ಒಬ್ಬೊಬ್ರೆ ಹೋಗ್ತಾರಾ ಅಲ್ಲಿಗೆ ಕಾಡಿಗೆ? ಹೇಗೆ ಗೊತ್ತಿರಲಿಲ್ಲ ಮೇಡಮ್ ನಮ್ಗೆ. 6 ಗಂಟೆ ಮೇಲೆ ಗೊತ್ತಾಗಿತ್ತು. ಓಕೆ, ಅಂದ್ರೆ ಒಬ್ಬೊಬ್ರೆ ಹೋಗ್ತಾರಾ ಅಲ್ಲಿ ದನ ಮೇಯಿಸೋದಕ್ಕೆ? ತುಂಬಾ ದಟ್ಟ ಕಾಡ ಹೇಗೆ? ಹೌದು ಮೇಡಮ್, ದಟ್ಟ ಕಾಡಿದು ಅರಣ್ಯ ಕಾಡು ದಟ್ಟ ಕಾಡಿ ಮೇಡಮ್. ಅಂದ್ರೆ ನಮ್ಮ ಜಮೀನ್ ಪಕ್ಕದಲ್ಲೇ ಅರಣ್ಯ ಇರೋದು. ಮತ್ತೆ ಟ್ರೆಂಚ್ ಹೊಡೆದಿದ್ದಾರೆ, ಮತ್ತೆ ಸೋಲಾರ್ ಬಿಟ್ಟಿದ್ದಾರೆ. ಅದರಿಂದ ಈ ಕಡೆ ನಮ್ಮ ಜಮೀನು, ಆ ಕಡೆ ಅರಣ್ಯ ಇರೋದು. ಅದರಿಂದಾಗಿ ನಾವು ಜಮೀನಲ್ಲಿ ಜನ ಮೇಯಿಸ್ಬೇಕಾದ್ರೆ ಅಲ್ಲಿಗೆ ಹೋಗಿದ್ವಿ ನಾವು.
ಈಗ 4 ಮಂದಿಯನ್ನು ಕೂಡ ಇದು ಬಲಿ ತೆಗೆದುಕೊಂಡಿರುವಂತದ್ದು, 4 ಜನ ಆಯ್ತು ಇಲ್ಲಿವರೆಗೆ. ಸೊ ನೀವು ಗ್ರಾಮಸ್ಥರು ಒಟ್ಟೊಟ್ಟಿಗೆ ಹೋಗುವಂತ ಪ್ರಯತ್ನ ಮಾಡಲ್ವಾ, ಅಥವಾ ಈಗ ಒಬ್ಬೊಬ್ಬರೇ ಹೋದ್ರೆ ಮತ್ತೆ ಇಂತಹ ಘಟನೆಗಳಾಗ್ತಾ ಇರುತ್ತಲ್ವಾ? ಅಲ್ಲ ಮೇಡಮ್, ನಮ್ ಜಮೀನು ನಮ್ದು ಇಲ್ಲಿ ಇರುತ್ತೆ, ಮತ್ತೆ ಅವ್ರದ್ದು ಅಲ್ಲಿ ಇರುತ್ತೆ, ಅವ್ರು ಅಲ್ಲಿ ಇರ್ತಾರೆ, ನಾವು ಇಲ್ಲಿ ಇರ್ತೇವೆ ಮೇಡಮ್. ಇವಾಗ ಆಲ್ರೆಡಿ ಇವಾಗ ಸಮ್ಮರ್ ಆಗಿದೆಯಲ್ಲ, ಅದನ್ನ ಸ್ವಲ್ಪ ಮನೇಲಿ ಇರ್ತಿದ್ವು. ಮೊನ್ನೆ ನಮ್ಮಲ್ಲಿ ಮಾದೇಶ್ವರ ಜಾತ್ರೆ ಇತ್ತು, ಅಲ್ಲಿ ಹೋಯ್ದು ಜಾತ್ರೆಯಿಂದ ಬಂದು ದನ ಮೇಯ್ಸಕ್ ಹೋಗಿದ್ರು ಮೇಡಮ್ ಇವರು. ಓಕೆ, ದನ ಮೇಯ್ಸಕ್ ಹೋದ್ರೆ ಹೇಗೆ ಗೊತ್ತಾಯ್ತು ಈಗ ಹಿಂಗ ಆಗಿದೆ ಅಂತಂದ್ರೆ? ಖಾಲಿ ದನ ಮಾತ್ರ ಬಂತು, ಇವ್ರು ಬಂದಿಲ್ಲ ಅಂತ ಆ ರೀತಿ ಗೊತ್ತಾಯ್ತಾ ಹೇಗೆ? ಹೌದು ಮೇಡಮ್, 6 ಗಂಟೆ ಆದ್ರೂ ಬರ್ಲಿಲ್ವಲ್ಲ, 6 ಗಂಟೆ 7 ಗಂಟೆ ಆದ್ರೂ ಬರ್ಲಿಲ್ಲ. ಅವಾಗ ನೋಡಕ್ ಹೋದಾಗ ಚಪ್ಪಿ ಬಿದ್ದಿತ್ತು, ಮತ್ತೆ ಮುಂದ್ಗಡೆ ಹೋದಾಗ ಬಾಡಿ ಬಿದ್ದಿತ್ತು. ಅದ್ ಮುಂದೆ ಎಳ್ಕೊಂಡು ಹೋಗ್ಬಿಟ್ಟಿದೆ ಮೇಡಮ್ ಕಾಡ್ ಒಳಗಡೆ. ಅದರಿಂದ ಗೊತ್ತಾಗಿದೆ ನಮ್ಗೆ. ಓಕೆ, ಈಗ ಯಾವ ರೀತಿಯಾಗಿ ನೀವು ಮನವಿ ಮಾಡ್ಕೊಳ್ತಿದ್ದೀರಾ, ಅಥವಾ ಯಾವ ರೀತಿಯಾಗಿ ಅಲ್ಲಿ ಒಂದು ಹೇಳುವಂತ ಪ್ರಯತ್ನ ಮಾಡ್ತೀರಿ? ಹೇಗೆ ಕಾರ್ಯಾಚರಣೆ ಮಾಡ್ಬೇಕು ಅಂತ ಹೇಗೆ ಹೇಳ್ತೀರಿ? ಕಾರ್ಯಾಚರಣೆ ಫಾರೆಸ್ಟ್ ಇಲಾಖೆ ಅರಣ್ಯ ಅಧಿಕಾರಿಗಳು ಬಂದ್ರೆ ಇಲ್ಲಿಗೆ ನಾವೇನು ಕ್ರಮ ತಗೋಬಹುದು. ಈ ಪೊಲೀಸ್ ಅವ್ರು ಬಂದ್ರೆ ಅವ್ರ ಹತ್ರ ಏನ್ ಮಾತಾಡೋಗುತ್ತೆ ಮೇಡಮ್ ನಾವು ಇವಾಗ? ಅದರಿಂದ ಫಾರೆಸ್ಟ್ ಅವ್ರು ಕಳಿಸಿ ಅಂತ ಹೇಳಿದ್ರೆ ಅವ್ರ ಅರಣ್ಯ ಅಧಿಕಾರಿಗಳು ಇನ್ನೂ ಬಂದಿಲ್ಲ. ಮೊನ್ನೆ ಕೂಡ ಈಗ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಏನು ಹೇಳಿಲ್ವಾ ನಿಮ್ಮ ಹತ್ರ? ಏನಿಲ್ಲ, ಅದು ಹಿಡಿದಾಕ್ಬಿಡ್ತೀವಿ, ತಗೊಂಡೋಗ್ ಬಿಟ್ಬಿಡ್ತೀವಿ ಅಂತ ಹೇಳಿದ್ರು ಮೇಡಮ್. ಆದ್ರೆ ಇನ್ನು ಹಿಡಿದಿಲ್ಲ, ತಗೊಂಡೋಗ್ ಬಿಟ್ಟಿಲ್ಲ. ಧನ್ಯವಾದಗಳು ವೆಂಕಟೇಶ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಎಚ್ ಡಿ ಕೋಟೆ ಅರಣ್ಯ ವ್ಯಾಪ್ತಿಯಲ್ಲಿ ಹುಲಿಯ ಆರ್ಭಟ ಜೋರಾಗ್ತಾ ಇದೆ. ಹುಲಿಯ ಒಂದು ಆರ್ಭಟಕ್ಕೆ 4 ಬಲಿಯಾಗಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ವಿರಾಮದ ನಂತರ.